ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಡಿಸೆಂಬರ್ 10, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2023ರಲ್ಲಿ ಯಾರು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ದಾರಲ್ಲ ಅವ್ರಿಗೋಸ್ಕರ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮನ್ನು ತರ್ತಾ ಇದ್ದಾರೆ. ಈ ಒಂದು ಪ್ರೋಗ್ರಾಮನ್ನು ಸ್ಕಾಲರ್ಶಿಪ್ ಟೆಸ್ಟ್ನ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಲಾಗುತ್ತೆ. 25 ಜನ ವಿದ್ಯಾರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ಬೋದು. ಈ ಒಂದು ಕೋರ್ ಬ್ಯಾಚಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಬೇಕಾಗಿರುವಂಥ ಪ್ರಿಲಿಮ್ಸ್ ಟೆಸ್ಟ್ ಸಿರೀಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ಡೈಲಿ ಬೇಸಿಸ್ ಮೇಲೆ ನಿಮಗೆ ಟೆಸ್ಟ್ಗಳಿರುತ್ತೆ, ವೀಕ್ಲಿ ಬೇಸಿಸ್ ಮೇಲೆ ಇರ್ಬೋದು. ಹಾಗೂ ಇಲ್ಲಿ ಫ್ರೀ ಸ್ಟಡಿ ಹಾಲನ್ನು ಸಹ ಈ ಒಂದು ಪ್ರೋಗ್ರಾಮಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮನ್ನು ನೀವು ಸ್ಕಾಲರ್ಶಿಪ್ ಟೆಸ್ಟ್ ಬರೆದಾದಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದು. ಎಕ್ಸಾಮಿನೇಷನನ್ನು ಡಿಸೆಂಬರ್ 18ನೇ ತಾರೀಕಿನಂದು ಪ್ರಿಲಿಮಿನರಿಗೆ ಸಂಬಂಧಪಟ್ಟಂತೆ 50 ಕ್ವಶನ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಮೇನ್ಸಲ್ಲಿ 4 ಕ್ವಶನ್ಸ್ಗಳು ಮತ್ತು ಎಸ್ಸೆನಲ್ಲಿ 1 ಕ್ವಶನ್ ಇರುತ್ತೆ. ಈ ಒಂದು ಪ್ರೋಗ್ರಾಮ್ಗೆ ನೀವು ಮೊದಲೇ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಟೆಸ್ಟನ್ನು ಬರೆದ ಮೇಲೆ ಟೆಸ್ಟ್ನ ಒಂದು ರಿಸಲ್ಟ್ನ ಆಧಾರದ ಮೇಲೆ ಕೋರ್ ಬ್ಯಾಚಲ್ಲಿ ನೀವು ಪಾರ್ಟಿಸಿಪೇಷನನ್ನು ಮಾಡ್ಬೋದು. ಈ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಮಾಹಿತಿ ನಿಮಗೆ ಏನಾದರೂ ಬೇಕಿದ್ದರೆ ಇಲ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ILO ಡಿಕ್ಲರೇಷನ್ ಅರ್ಜಸ್ ಕಂಟ್ರೀಸ್ ಟು ಎನ್ಶೋರ್ ಲೇಬರ್ ಪ್ರೊಟೆಕ್ಷನ್. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ನಾವು ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು ಹಾಗೂ GS ಪೇಪರ್ 2 ನಾಡಿನಲ್ಲೂ ಸಹ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಎಕ್ಸಾಮಿನೇಷನಲ್ಲಿ ಸಿಂಗಪೂರ್ ಡಿಕ್ಲರೇಷನ್ ಇಂಪಾರ್ಟೆಂಟು. ಡೈರೆಕ್ಟಾಗಿ ಒಂದು ಸಿಂಗಲ್ ವರ್ಡ್ ಅಥವಾ ಈ ಒಂದು ಸ್ಟೇಟ್ಮೆಂಟನ್ನು ಕೊಡೋದ್ರ ಮುಖಾಂತರ ನಿಮಗೆ 4 ಚಾಯ್ಸಸನ್ನು ಕೊಡ್ಬೋದು. ಸಿಂಗಪೂರ್ ಡಿಕ್ಲರೇಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ 17th ಏಷ್ಯಾ ಮತ್ತು ಪೆಸಿಫಿಕ್ ರೀಜನಲ್ ಮೀಟಿಂಗ್ನ ಒಂದು ಆಧಾರದ ಮೇಲೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಕಂಡಕ್ಟ್ ಮಾಡಿರುವಂತಹ ಈ ಒಂದು 17th ಮೀಟಿಂಗ್ ನಡಿನಲ್ಲಿ ಲೇಬರ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡಿದೆ. ನ್ಯಾಷನಲ್ ಲೆವೆಲಲ್ಲಿ 10 ಪಾಯಿಂಟ್ ಪ್ರಯಾರಿಟೀಸನ್ನು ಮಾಡೋದ್ರ ಮುಖಾಂತರ ಲೇಬರ್ ವರ್ಕರ್ಸ್ಗೆ ಸಂಬಂಧಪಟ್ಟಂಥ ರಿಫಾರ್ಮ್ಸನ್ನು ತರಬೇಕು. ಅದರಲ್ಲೂ ಲೇಬರ್ ಮಾರ್ಕೆಟಲ್ಲಿರುವಂತಹ ಚಾಲೆಂಜಸನ್ನು ಅಡ್ರೆಸ್ ಮಾಡೋದಾಗಲಿ ಮತ್ತು ಪೋಸ್ಟ್ ಪ್ಯಾಂಡಮಿಕ್ ಸಿಚುವೇಷನಿಂದಾಗಿ ಆಗುವಂತಹ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ಸನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಂಗಪೂರ್ ಡಿಕ್ಲರೇಷನು ಇವತ್ತು ಡಿಸ್ಕಷನಲ್ಲಿ ಬಂದಿದೆ ಅನ್ನುವಂಥದ್ದು. ಸೊ ಇಲ್ಲಿ ಹೇಗೆ ಲೇಬರ್ ಪ್ರೊಟೆಕ್ಷನನ್ನು ಮಾಡಬೇಕು, ಸೊ ಲೇಬರ್ಗೆ ಸಂಬಂಧಪಟ್ಟಂಥ ಫ್ರೀಡಮ್ಸನ್ನು ತರೋದಾಗಲಿ, ಅದರಲ್ಲೂ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತು ಲೇಬರ್ ರೈಟ್ಸ್ಗಳನ್ನು ನಾವು ಎಫೆಕ್ಟಿವ್ ಆಗಿ ರಿಕಗ್ನೈಸೇಷನ್ ಮಾಡಬೇಕು. ರೀಜ್ನಲ್ ಲೆವೆಲಲ್ಲಿ ಇವಾಗ ಕಲೆಕ್ಟಿವ್ ಬಾರ್ಗನಿಸಮ್ ಇರಬೇಕು. ಎಂಪ್ಲಾಯರ್ಸ್ ಹಾಗೂ ಎಂಪ್ಲಾಯಿಗಳು ಎರಡೂ ಈಕ್ವಲ್ ಆಗಿರುವಂತಹ ಬಾರ್ಗೇನಿಂಗ್ ಸ್ಟೇಟಸನ್ನು ಹೊಂದಬೇಕು. ಸಾಕಷ್ಟು ಆರ್ಗನೈಜೇಷನಲ್ಲಿ ಕೇವಲ ಇವತ್ತು ಎಂಪ್ಲಾಯರ್ ಏನಿರ್ತಾರಲ್ಲ ಅವ್ರು ಮಾತ್ರ ಬಾರ್ಗೇನ್ ಮಾಡ್ತಾರೆ. ಎಂಪ್ಲಾಯೀಸ್ಗಳಿಗೆ ಬಾರ್ಗೇನ್ ಮಾಡ್ತಕ್ಕಂಥ ಅಥವಾ ವರ್ಕರ್ಸ್ಗಳಿಗೆ ಬಾರ್ಗೇನ್ ಮಾಡ್ತಕ್ಕಂಥ ಅಪಾರ್ಚುನಿಟಿ ಇರಲ್ಲ. ಇದನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು. ರಿಫಾರ್ಮ್ಸ್ನ ಅವಶ್ಯಕತೆ ಇವತ್ತು ಇನ್ಫಾರ್ಮಲ್ ಎಕಾನಮಿ ಅಥವಾ ಇನ್ಫಾರ್ಮಲ್ ಸೆಕ್ಟರಲ್ಲಿ ಹೆಚ್ಚು ಬೇಕಾಗುತ್ತೆ. ಅವ್ರಿಗೆ ವರ್ಕಿನ ಒಂದು ಸೆಕ್ಯೂರಿಟಿ ಇರೋದಿಲ್ಲ, ಡೀಸೆಂಟಾಗಿ ವರ್ಕ್ ಮಾಡುವಂಥ ಒಂದು ಎನ್ವಿರಾನ್ಮೆಂಟ್ ಇರ್ಬೋದು ಅಥವಾ ರೈಟ್ಸ್ನ ಅವಶ್ಯಕತೆ ಇನ್ಫಾರ್ಮಲ್ ಎಕಾನಮಿನಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಈ ಡಿಸ್ಕಷನ್ ಅಡಿನಲ್ಲಿ ನಾವು ನೋಡ್ಬೋದು. ನಮ್ಮ ಸಂವಿಧಾನದಲ್ಲಿ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ನಡಿನಲ್ಲಿರುವಂತಹ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅನ್ನುವಂತಹ ವ್ಯಾಲ್ಯೂ ಏನಿದೆಯಲ್ಲ, ಯಾವ ಆರ್ಟಿಕಲಲ್ಲಿ ನಾವು ನೋಡ್ತೀವಿ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವರ್ಲ್ಡಲ್ಲಿಯೂ ಸಹ ಇವತ್ತು ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ಗೆ ಸಂಬಂಧಪಟ್ಟಂತಹ ಡಿಸ್ಕಷನ್ ಆಗಿರ್ಬೋದು ಮತ್ತು ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅನ್ನುವಂಥ ಅಥವಾ ಈಕ್ವಲ್ ವ್ಯಾಲ್ಯೂ ಅನ್ನುವಂತಹ ಒಂದು ಇಂಟೆನ್ಷನನ್ನು ಸಹ ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಬ್ಯಾಲೆನ್ಸ್ಡ್ ಆಗಿರುವಂತಹ ವರ್ಕ್ ಇರ್ಬೋದು ಅಥವಾ ರೆಸ್ಪಾನ್ಸಿಬಿಲಿಟೀಸನ್ನು ಹೇಗೆ ನಾವು ತರಬೇಕು, ವುಮೆನ್ಸ್ ಲೀಡರ್ಶಿಪ್ಪನ್ನು ಸಹ ಇಲ್ಲಿ ಎಂಫಸೈಸ್ ಮಾಡುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಡಿಕ್ಲರೇಷನ್ ಇವತ್ತು ಫ್ರೇಮ್ವರ್ಕ್ ಎದರಲ್ಲಿದೆ ಅಂತಂದರೆ ಲೇಬರ್ಗೆ ಸಂಬಂಧಪಟ್ಟಂತೆ. ಸೊ ಮೈಗ್ರೆಂಟ್ ವರ್ಕರ್ಸ್ಗಳನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಲಾಗಿದ್ದು, ಮೈಗ್ರೆಂಟ್ ವರ್ಕರ್ಸ್ಗಳ ಒಂದು ಅಸೋಸಿಯೇಷನ್ಗೆ ಹೇಗೆ ರೈಟ್ಸನ್ನು ಕೊಡಬೇಕು, ಅವರ ಒಂದು ರೈಟ್ಸನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು. ಒಟ್ಟಾರೆಯಾಗಿ ಈ ಒಂದು ಸಿಂಗಪೂರ್ ಡಿಕ್ಲರೇಷನ್ ಪ್ರೆಸೆಂಟ್ ಸಿಚುವೇಷನಲ್ಲಿರುವಂತಹ ಇನ್ಫ್ಲೇಷನ್ ಕಂಡೀಷನ್ ಇರ್ಬೋದು ಅಥವಾ ವೇಜಸ್ಗೆ ಸಂಬಂಧಪಟ್ಟಂತೆ ವರ್ಕರ್ಸ್ಗಳು ಫೇಸ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ಗಳಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಈ ಎಲ್ಲ ಕ್ರೈಸಿಸ್ಗಳನ್ನು ತಡೆಗಟ್ಟಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿಂಗಪೂರ್ ಡಿಕ್ಲರೇಷನನ್ನು ಮಾಡಲಾಗಿದೆ.
ILO ಬಗ್ಗೆ ನಾವು ಸ್ಟ್ಯಾಟಿಕ್ ಪೋರ್ಷನ್ಸಲ್ಲಿ ನೋಡಿರ್ತೀವಿ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಇದರ ಒಂದು ಆಬ್ಜೆಕ್ಟಿವ್ ಸಹ ನೀವು ತಿಳ್ಕೋಬೇಕು. ಇದರಲ್ಲಿ ಬೇಸಿಕಲಿ ಇವತ್ತು ಫಂಡಮೆಂಟಲ್ ರೈಟ್ಸ್ ಏನಿರುತ್ತಲ್ಲ ವರ್ಕಿಂಗ್ ಸ್ಪೇಸಲ್ಲಿ ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಸ್ಟ್ಯಾಂಡರ್ಡ್ಸನ್ನು ಇವರು ಎಫೆಕ್ಟಿವ್ ಆಗಿ ತರೋದಾಗಲಿ, ವರ್ಕರ್ಸ್ಗೆ ಬೇಕಾಗುವಂತಹ ಒಂದು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದಾಗಲಿ, ಇವತ್ತು ಮಹಿಳೆಯರಿಗೂ ಇರ್ಬೋದು ಅಥವಾ ಪುರುಷರಿಗೂ ಇರ್ಬೋದು ಡೀಸೆಂಟ್ ಆಗಿರುವಂತಹ ವರ್ಕ್ ಹೇಗೆ ಈಕ್ವಲಿ ಎಕ್ಸೆಸಬಲ್ ಇರುತ್ತೆ ಅನ್ನುವಂಥದ್ದಾಗಲಿ, ಮತ್ತು ಸೋಷಿಯಲ್ ಪ್ರೊಟೆಕ್ಷನನ್ನು ತರೋದರಲ್ಲಿ ಎಫೆಕ್ಟಿವ್ ಆಗಿ ಪಾರ್ಟಿಸಿಪೇಷನನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಮಾಡುತ್ತೆ. ಸೋಷಿಯಲ್ ಡೈಲಾಗ್ಸ್ಗಳನ್ನು ಇದು ಸ್ಟ್ರೆಂಥನ್ ಮಾಡುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಏನು ನಡೆಯುತ್ತಲ್ಲ, ಈ ಒಂದು ಕಾನ್ಫರೆನ್ಸ್ ನಡಿನಲ್ಲಿ ತೆಗೆದುಕೊಂಡಿರುವಂತಹ ಸಿಂಗಪೂರ್ ಡಿಕ್ಲರೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಸೊ ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ನಾವು ಕನ್ಸಿಡರ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಸೆಂಟರ್ ಇಂಟ್ರೊಡ್ಯೂಸಸ್ ಬಿಲ್ ಟು ಮಾಡಿಫೈ ST ಲಿಸ್ಟ್ ಇನ್ 4 ಸ್ಟೇಟ್ಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಹಾಗೂ ಸೋಷಿಯಲ್ ಜಸ್ಟಿಸ್ ಸೆಕ್ಷನಲ್ಲೂ ಸಹ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲಿಂದ ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ಯಾವ ಟ್ರೈಬ್ಸ್ಗಳನ್ನು ರೆಕಮೆಂಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಎಕ್ಸಾಮಿನೇಷನಲ್ಲಿ ಟ್ರೈಬ್ಸ್ಗಳ ನೇಮನ್ನು ಕೊಟ್ಟು ಸ್ಟೇಟ್ ಯಾವುದು ಅನ್ನೋದ್ರ ಬಗ್ಗೆಯೂ ಸಹ ಕೇಳ್ಬೋದು. ಸೊ ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಬಿಲ್ಲಲ್ಲಿ ಸ್ಟೇಟಲ್ಲಿರುವಂತಹ ST ಲಿಸ್ಟನ್ನು ಮಾಡಿಫೈ ಮಾಡ್ತಾ ಇದ್ದಾರೆ. ಯಾವ್ಯಾವ ಸ್ಟೇಟ್ಸ್ಗಳು? ತಮಿಳ್ನಾಡಲ್ಲಿದೆ, ಕರ್ನಾಟಕದಲ್ಲಿದೆ, ಛತ್ತೀಸ್ಗಢ ಇರ್ಬೋದು ಅಥವಾ ಹಿಮಾಚಲ್ ಪ್ರದೇಶ್. ತಮಿಳ್ನಾಡಲ್ಲಿರುವಂತಹ ಟ್ರೈಬ್ಸ್ಗಳ ನೇಮ್ ಏನಂತಂದರೆ ನಾರಿ ಕೊರವನ್ ಹಾಗೂ ಕುರುವಿಕರನ್ ಅನ್ನುವಂತಹ ಟ್ರೈಬ್ಸ್ಗಳು. ಈ ಎರಡೂ ಟ್ರೈಬ್ಸ್ಗಳನ್ನು ಇವತ್ತು ಇನ್ಕ್ಲೂಡ್ ಮಾಡಬೇಕು STನಲ್ಲಿ ಅಂತ ಒಂದು ಕಮಿಟಿನೂ ಸಹ ಸೆಟಪ್ ಮಾಡಲಾಗಿತ್ತು. 1965ಇಂದನೂ ಸಹ ಈ ಎರಡು ಟ್ರೈಬಲ್ ಕಮ್ಯುನಿಟೀಸ್ಗಳನ್ನು ST ಲಿಸ್ಟಲ್ಲಿ ಇನ್ಕ್ಲೂಷನ್ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡನ್ನು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಲೋಕೂರ್ ಕಮಿಟಿ, ಈ ಕಮಿಟಿಯ ರೆಕಮೆಂಡೇಷನು ಸಹ ಟ್ರೈಬಲ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು ST ಲಿಸ್ಟಲ್ಲಿ ಅನ್ನುವಂಥದ್ದು. ಹಾಗೂ ಕರ್ನಾಟಕದಲ್ಲಿರುವಂತಹ ಬೆಟ್ಟ ಕುರುಬ, ಈ ಮೊದಲು ಆ್ಯಡ್ ಮಾಡಿರುವಂತಹ ಕಾಡು ಕುರುಬ ST ಲಿಸ್ಟಲ್ಲಿ, ಸೊ ಆಲ್ರೆಡಿ ಅದನ್ನು ರಿಕಗ್ನೈಸ್ ಮಾಡಿದ್ದಾರೆ. ಇವಾಗ ಬೆಟ್ಟ ಕುರುಬ ಆಲ್ಮೋಸ್ಟ್ ಸೇಮ್ ಇದೆ. ಬೆಟ್ಟ ಕುರುಬ ಮತ್ತು ಕಾಡು ಕುರುಬ ಅಷ್ಟೊಂದು ಡಿಫ್ರೆನ್ಸಿಯೇಷನ್ ಇರಲ್ಲ, ಬಟ್ ರೀಜ್ನಲ್ ವೈಸ್ ಡಿಫ್ರೆಂಟ್ ನೇಮನ್ನು ಕಾಲ್ ಮಾಡೋದು. ಸೊ ಬೆಟ್ಟ ಕುರುಬನನ್ನು ಆ್ಯಡ್ ಮಾಡಬೇಕು ಅನ್ನುವಂಥ ರೆಕಮೆಂಡೇಷನ್ಸನ್ನು ನಾವು ನೋಡ್ಬೋದು. ಇನ್ನು ಛತ್ತೀಸ್ಗಢದಲ್ಲಿರುವಂತಹ ಬರಿಯಾ ಭೂಮಿಯ ಈ ಒಂದು ಟ್ರೈಬಲ್ ಕಮ್ಯುನಿಟಿ ಏನಿದೆಲ್ಲ, ಬೇರೆ ಸ್ಟೇಟಲ್ಲಿ ಇದನ್ನು ಟ್ರೈಬ್ ಆಗಿ ರಿಕಗ್ನೈಸೇಷನನ್ನು ಮಾಡಿದೆ. ಆದರೆ ಛತ್ತೀಸ್ಗಢದಲ್ಲಿ ಕೇವಲ ಒಂದು ಸ್ಪೆಲ್ಲಿಂಗ್ನ ಆಧಾರದ ಮೇಲೆ ಅಥವಾ ಕರೀತಕ್ಕಂಥ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಇರೋದ್ರಿಂದ ST ಲಿಸ್ಟಲ್ಲಿ ಇದು ಇನ್ಕ್ಲೂಡ್ ಆಗಿಲ್ಲ. ದೇವನಗಿರಿ ಸ್ಕ್ರಿಪ್ಟಲ್ಲಿರ್ತಕ್ಕಂತಹ ವರ್ಡಲ್ಲಿ ಸಮ್ ಮಿಸ್ಮ್ಯಾಚಸ್ ಇರೋದ್ರಿಂದ, ಪ್ರೊನೌನ್ಸಿಯೇಷನ್ ಬದಲಾವಣೆ ಇರೋದ್ರಿಂದ ರಿಕಗ್ನೈಸೇಷನ್ ಸಿಕ್ಕಿಲ್ಲ ಅನ್ನುವಂಥದ್ದಾಗಲಿ, ಇವಾಗೂ ಸಹ ಅದನ್ನು ಇನ್ಕ್ಲೂಡ್ ಮಾಡಬೇಕು ST ಲಿಸ್ಟಲ್ಲಿ ಅನ್ನುವಂಥ ಒಂದು ರೆಕಮೆಂಡೇಷನನ್ನು ನೋಡ್ಬೋದು. ಹಾಗೂ ಕೊನೆಯದಾಗಿ ಹಿಮಾಚಲ್ ಪ್ರದೇಶದಲ್ಲಿರುವಂಥ ಹಟ್ಟಿ ಕಮ್ಯುನಿಟಿನರು ಕಂಡುಬರೋದು ಟ್ರಾನ್ಸ್ಗಿರಿ ರೀಜನಲ್ಲಿ, ಸೈಮೂರ್ ಡಿಸ್ಟಿಕಲ್ಲಿ ಈ ಕಮ್ಯುನಿಟಿಯನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇವರನ್ನು ಸಹ ST ಲಿಸ್ಟಲ್ಲಿ ಹಾಕಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇದೆ. ಸೊ ಸ್ಟೇಟ್ ಗೌರ್ಮೆಂಟಲ್ಲಿರುವಂತಹ ಈ ಒಂದು ಟ್ರೈಬಲ್ ಕಮ್ಯುನಿಟೀಸ್ಗಳನ್ನು ಸರ್ಕಾರ ಸಂವಿಧಾನದಲ್ಲಿರುವಂಥ ಒಂದು ಆರ್ಡರನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ, ಕಾನ್ಸ್ಟಿಟ್ಯೂಷನಲ್ ಆರ್ಡರ್ 1950ಯಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ST ಲಿಸ್ಟನ್ನು ರಿವೈಸ್ ಮಾಡ್ತಾ ಬರ್ತಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನ್ಯೂಸಲ್ಲಿ ಈ ಎಲ್ಲ ಟ್ರೈಬಲ್ ಕಮ್ಯುನಿಟೀಸ್ಗಳು ಇರೋದ್ರಿಂದ ನೀವು ಇದನ್ನು ರೀಕಾಲ್ ಮಾಡ್ಕೋಬೇಕು. ಸೊ ಇಷ್ಟು ಪಾಯಿಂಟ್ಸನ್ನು ನಾವು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, 3 ಹಿಮಾಲಯನ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಎಂಟರ್ IUCN ರೆಡ್ ಲಿಸ್ಟ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ನಿಮಗೆ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಿಮಾಲಯನ್ ರೀಜನಲ್ಲಿ 3 ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳನ್ನು IUCN ರೆಡ್ ಲಿಸ್ಟಲ್ಲಿ ಹಾಕಿದ್ದಾರೆ. ಸೊ ಯಾವುದೇ ಒಂದು ಪ್ಲ್ಯಾಂಟ್ ಇರ್ಬೋದು ಅಥವಾ ಎನಿಮಲ್ ಸ್ಪೀಷೀಸ್ ಇರ್ಬೋದು, IUCN ರೆಡ್ ಲಿಸ್ಟಲ್ಲಿ ಬಂದಿದೆ ಅಂತಂದರೆ ಕನ್ಸರ್ವೇಷನ್ನ ಒಂದು ಅವಶ್ಯಕತೆ ಇದೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಗೊತ್ತಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೇಗೆ ಕ್ವಶನ್ಸ್ ಬರ್ಬೋದು, ಈ ಎಲ್ಲ ಸ್ಪೀಷೀಸ್ಗಳ ನೇಮನ್ನು ಕೊಟ್ಟು ಇದು ಬರ್ಡ್ ಇದೆನಾ, ಪ್ಲ್ಯಾಂಟ್ ಇದೆನಾ, ಅಥವಾ ಯಾವುದಾದ್ರೂ ಎನಿಮಲ್ ಕ್ಲಾಸನ್ನು ಕೊಡ್ಬೋದು, ರೆಪ್ಟೈಲ್ ಅಥವಾ ಸರೀಸೃಪಗಳಂತ ಮೆನ್ಷನ್ ಮಾಡ್ಬೋದು. ಸೊ ಪ್ರೀವಿಯಸ್ಲಿ ಕೇಳಿರುವಂಥ ಟ್ರೆಂಡ್ ಅದೇ ರೀತಿಯಾಗಿದೆ. ನಾರ್ಮಲಿ ಈ 3-4 ಪ್ಲ್ಯಾಂಟ್ಸ್ಗಳಿರ್ಬೋದು ಅಥವಾ 3-4 ಬರ್ಡ್ಸ್ಗಳ ನೇಮ್ ಏನಾದರೂ ನ್ಯೂಸಲ್ಲಿದ್ದರೆ ಸೊ ಒಟ್ಟಾರೆಯಾಗಿ ಒಂದು ಕ್ವಶನನ್ನು ಫ್ರೇಮ್ ಮಾಡ್ತಾರೆ. ಸೊ ಇದರ ಒಂದು ಸ್ಟೇಟಸ್ ಯಾವ ರೀತಿಯಾಗಿದೆ, ಇದನ್ನು ಸಹ ಮ್ಯಾಚ್ ದ ಫಾಲೋಯಿಂಗಲ್ಲಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಪ್ಲ್ಯಾಂಟ್ಸ್ಗಳ ಒಂದು ಸ್ಕೇರ್ಸಿಟಿಗೆ ಕಾರಣ ಏನಿದೆ ಅಥವಾ ಥ್ರೆಟ್ ಆಗಲಿಕ್ಕೆ ಕಾರಣ ಏನಿದೆ, ಯಾವ ರೀಜನಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಸೊ ಮೊದಲೇ ಮೆಡಿಸಿನಲ್ ಪ್ಲ್ಯಾಂಟ್ ಅಂತಂದರೆ ಮೀಸೋಟ್ರೋಫಿಸ್
ಪೆಲಿಟಾ. ಸೊ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಹೊಂದಿದೆ. ಸೊ ಇದನ್ನು ಕಾಮನ್ ಆಗಿ ಕರೆಯೋದು ಪತ್ವಾ ಅಂತಲೂ ಸಹ ಕರೀತಾರೆ. ಎಲ್ಲಿ ಇದು ಕಂಡುಬರುತ್ತೆ? ಉತ್ತರಾಖಂಡದಲ್ಲಿ ಇದು ಕಂಡುಬರುತ್ತೆ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಇದು ಹೊಂದಿದ್ದು ಲೆಸ್ ದೆನ್ 10 ಕಿಲೋಮೀಟ್ರಲ್ಲಿ ಇದು ಲಿಮಿಟೆಡ್ ಏರಿಯಾದಲ್ಲಿ ಆಕ್ಯುಪೈ ಆಗಿರೋದನ್ನು ನೋಡ್ಬೋದು. ಸೊ ಬಹಳ ಸ್ಕೇರಾಗಿ ಕಂಡು ಬರ್ತಾ ಇರೋದ್ರಿಂದ ಇದನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಸ್ಟೇಟಸನ್ನು ಕೊಟ್ಟಿದ್ದಾರೆ. ಇದರ ಒಂದು ಥ್ರೆಟ್ ಯಾವ ರೀತಿಯಾಗಿದೆ? ಒಂದು ಹ್ಯಾಬಿಟೈಟ್ ಫ್ರಾಗ್ಮೆಂಟೇಷನ್ ಇರ್ಬೋದು, ಡಿಫಾರೆಸ್ಟೇಷನ್ ಇರ್ಬೋದು, ಫಾರೆಸ್ಟ್ ಫೈರ್ಸ್ ಇರ್ಬೋದು, ಹಾಗೂ ಮೀಸೋಟ್ರೋಫಿಸ್ ಪೆಲಿಟಾದ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅಂದರೆ ಇದೊಂದು ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ ಏಜೆಂಟ್. ಇದೊಂದು ಮೆಡಿಸಿನಲ್ ಪ್ಲಾಂಟ್ ಆಗಿದ್ದು ಸಿಂಥೆಟಿಕ್ ಆ್ಯಂಟಿ ಆಕ್ಸಿಡೆಂಟ್ಗೆ ಇದು ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ಬೋದು. ಟೋಟಲಿ ಇದು ಫಾರ್ಮಾ ಇಂಡಸ್ಟ್ರೀಸ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇನ್ನು ಸೆಕೆಂಡ್ ಸ್ಪೀಷಸ್ ಫ್ರಿಟಿಲೋರಿಯಾ ಸಿರೋಸಾ ವಲ್ನರಬಲ್ ಸ್ಟೇಟಸನ್ನು ಹೊಂದಿದೆ. ಚೈನೀಸ್ ಇದನ್ನು ಹೆಚ್ಚು ಬಳಕೆ ಮಾಡ್ಕೋತಾರೆ. ಬ್ರಾಂಕಿಯಲ್ ಡಿಸಾರ್ಡರ್ಸ್ ಮತ್ತು ನ್ಯೂಮೋನಿಯಾದ ಟ್ರೀಟ್ಮೆಂಟ್ಗೆ ಇದನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇದರ ಒಂದು ಡಿಕ್ಲೈನ್ ಆಗಲಿಕ್ಕೆ ಕಾರಣ ಅಥವಾ ಸ್ಪೀಷಸ್ಗಳು ವಲ್ನರೇಬಲ್ ಸ್ಟೇಟಸನ್ನು ಹೊಂದಲಿಕ್ಕೆ ಕಾರಣ ಅಂತಂದರೆ ಇಲ್ಲೀಗಲ್ ಟ್ರೇಡಿಂಗ್ ಮಾಡೋದಾಗಿರ್ಬೋದು, ಅಥವಾ ಜರ್ಮಿನೇಷನ್ ರೇಟ್ ಏನಿದೆಯಲ್ಲ ಅದು ತುಂಬ ಕಡಿಮೆ ಇದೆ, ಅಥವಾ ಪೊಟೆನ್ಷಿಯಲ್ ಆಗಿರುವಂತಹ ಜರ್ಮಿನೇಷನ್ ಕ್ರೈಟೇರಿಯಾ ಇದರಲ್ಲಿ ಇಲ್ಲ ಅನ್ನೋದಾಗಲಿ. ಇನ್ನು ಜನ್ರೇಷನ್ ಏನಿದೆಯಲ್ಲ ಇದರ ಒಂದು ಜನ್ರೇಷನನ್ನು ನೋಡಿದರೆ ತುಂಬ ಲಾಂಗ್ ಜನ್ರೇಷನ್ ಇರುವಂಥದ್ದಾಗಲಿ. ಸೊ ಫಾಸ್ಟ್ ಗ್ರೋಯಿಂಗ್ ಇತ್ತಂದರೆ ಅಥವಾ ಶಾರ್ಟೆಸ್ಟ್ ಪೀರಿಯಡ್ ಏನಾದರೂ ಇದ್ದರೆ ನಾವು ಹೆಚ್ಚು ಈಲ್ಡನ್ನು ಪಡ್ಕೋಬೋದು. ಸೊ ಲಾಂಗ್ ಜನ್ರೇಷನ್ ಲೆಂತ್ ಇರೋದ್ರಿಂದ ಸ್ಪೀಷಸ್ಗಳ ಸಂಖ್ಯೆಯೂ ಸಹ ಕಡಿಮೆ ಇರುತ್ತೆ. ಮತ್ತು ಇಲ್ಲೀಗಲ್ ಟ್ರೇಡಿಂಗ್ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಸೊ ಈ ಎಲ್ಲ ಕಂಡೀಷನ್ಸನ್ನು ನಾವು ಗಮನ ಹರಿಸಿದಾಗ ವಲ್ನರೇಬಲ್ ಸ್ಟೇಟಸನ್ನು ಹೊಂದಿದೆ. ಇದಕ್ಕೂ ಸಹ ಪ್ರೊಟೆಕ್ಷನ್ನ ಅವಶ್ಯಕತೆ ಇದೆ ಅನ್ನುವಂಥದ್ದು. ಇನ್ನು ಥರ್ಡ್ ಸ್ಪೀಷಸ್ ಡಕ್ಟಿಲೋರಿಸಾ ಅಟಜೇರಿಯಾ ಅನ್ನುವಂಥದ್ದು. ಇದನ್ನು ಎಂಡೇಂಜರ್ಡ್ ಕಂಡೀಷನಲ್ಲಿ ನಾವು ನೋಡ್ಬೋದು. ಇದರ ಒಂದು ಥ್ರೆಟನ್ ಅಂತಂದರೆ ಹ್ಯಾಬಿಟೈಟ್ ಲಾಸ್ ಇರ್ಬೋದು, ಲೈವ್ ಸ್ಟಾಕ್ ಗ್ರೇಸಿಂಗ್ ಇರ್ಬೋದು, ಡಿಫಾರೆಸ್ಟೇಷನ್, ಕ್ಲೈಮೇಟ್ ಚೇಂಜ್. ಇದನ್ನು ಹೆಚ್ಚು ನಾವು ಆಯುರ್ವೇದ, ಸಿದ್ಧ, ಯುನಾನಿ ಅಂತ ಏನು ಕರಿತೀವಲ್ಲ ಆಯುಷ್, ಇದರಲ್ಲಿ ಬಳಕೆ ಮಾಡ್ಕೋತಾರೆ. ಆಯುರ್ವೇದಿಕ್ ಸಿಸ್ಟಮಲ್ಲಿ ಡಿಸೆಂಟ್ರಿಯನ್ನು ಕ್ಯೂರ್ ಮಾಡಲಿಕ್ಕೆ, ಗ್ಯಾಸ್ಟ್ರಿಕ್ ಕಂಡೀಷನ್ಸನ್ನು ರಿಸಾಲ್ವ್ ಮಾಡಲಿಕ್ಕಾಗಿರ್ಬೋದು, ಕ್ರೋನಿಕ್ ಫಿವರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಸ್ಟಮಕ್ ಏಕ್ಸ್ ಇರ್ಬೋದು. ಸೊ ಜನರಲ್ ಇಶ್ಯೂಸ್ ಏನಿರುತ್ತಲ್ಲ ಇದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಮೆಡಿಸಿನನ್ನು ಯೂಸ್ ಮಾಡ್ತಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಎಲ್ಲ ನೇಮ್ಗಳನ್ನು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಕರ್ನಾಟಕ ಹೈಕೋರ್ಟ್ ಶಾಕ್ಡ್ ಬೈ ಅಗ್ರಿಮೆಂಟ್ ಫಾರ್ ಅಡಾಪ್ಷನ್ ಆಫ್ ಅನ್ಬಾರ್ನ್ ಚೈಲ್ಡ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂದರೆ, ಉಡುಪಿಯಲ್ಲಿರುವಂಥ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ದಾರೆ. ಕರ್ನಾಟಕ ಹೈಕೋರ್ಟಲ್ಲಿ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಏನಿದೆ ಮನವಿಯಲ್ಲಿ ಅಂತಂದರೆ, 2020ರಲ್ಲಿ ಒಂದು ಅಡಾಪ್ಷನ್ ಅಗ್ರಿಮೆಂಟ್ ನಡೆದಿದೆ. ಸೊ ಪುವರ್ ಇರತಕ್ಕಂತಹ ತಂದೆ ತಾಯಿಗಳು ಮಗುವನ್ನು ಬೇರೆಯವ್ರಿಗೆ ದಾನ ಮಾಡ್ತೀನಿ, ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಕೊಡಬೇಕು ಅನ್ನೋಂಥ ಒಂದು ಅಗ್ರಿಮೆಂಟ್ಗೆ ಬಂದಿದ್ದಾರೆ. ಇಲ್ಲಿ ಬಯಾಲಜಿಕಲ್ ಪೇರೆಂಟ್ಸ್ಗಳು ಒಂದು ಹತ್ರ ಇದ್ದರೆ, ಅಡಾಪ್ಟಿವ್ ಪೇರೆಂಟ್ಸ್ಗಳು ಸಹ ಅಗ್ರಿ ಆಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮಗು ಇನ್ನೂ ಬಾರ್ನ್ ಆಗಿಲ್ಲ. ಸೊ ಮಕ್ಕಳ ಒಂದು ರೈಟನ್ನು ಇಲ್ಲಿ ಹೇಳಲಿಕ್ಕೆ ಆರ್ಟಿಕಲ್ 21 ನಡಿನಲ್ಲಿ ಇದು ಬರುತ್ತೆ ಅನ್ನುವಂಥದ್ದಾಗಿ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ವಾದವನ್ನು ಮಾಡ್ತಾ ಇದೆ. 2020ರಲ್ಲಿ ಆಗಿರುವಂಥ ಒಂದು ಅಗ್ರಿಮೆಂಟ್ ಇದು. ಸೊ 2021ರಲ್ಲಿ ಇವಾಗ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದಾರೆ. ಅಡಾಪ್ಟಿವ್ ಪೇರೆಂಟ್ಸ್ಗಳೇನು ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಮೂವ್ ಆಗಿ ಮಗುವನ್ನು ಅವ್ರ ಕಸ್ಟಡಿಗೆ ಕೊಡಬೇಕು ಅನ್ನುವಂಥ ಮುಂದಾದರೂ ಸಹ ಇವಾಗ ಬಯಾಲಜಿಕಲ್ ಪೇರೆಂಟ್ಸ್ಗಳು ಸಹ ಸಪೋರ್ಟನ್ನು ಮಾಡಿದ್ದಾರೆ. ಆದರೆ ಈ ಒಂದು ಇಶ್ಯೂ ಏನಿದೆಯಲ್ಲ ಹೈಕೋರ್ಟ್ಗೆ ಇವತ್ತು ಹೋಗಿದೆ. ಇಲ್ಲಿರುವಂತಹ ಬೇಸಿಕ್ ಇಶ್ಯೂ ಇಷ್ಟೇ, ಅವರು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಅಡಾಪ್ಷನನ್ನು ಮಾಡ್ಕೋತಾ ಇಲ್ಲ. ಎರಡು ಕಪಲ್ಸ್ಗಳ ಮಧ್ಯೆ ಕೇವಲ ಒಂದು ಅಗ್ರಿಮೆಂಟ್ ಆಗಿದೆ, ನಾವು ಪವರ್ಟಿ ಕಂಡೀಷನಿಂದ ಮಕ್ಕಳನ್ನು ಸಾಕಲಿಕ್ಕೆ ಆಗೋಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಚೈಲ್ಡ್ಲೆಸ್ ಇರ್ತಕ್ಕಂತಹ ಪೇರೆಂಟ್ಸ್ಗಳಿಗೆ ಕೊಟ್ಟಿದ್ದಾರೆ ಅನ್ನೋದಷ್ಟೇ. ಮಾರಾಲಿಟಿ ವೈಸ್ ನಾವು ನೋಡಿದಾಗ ಇದು ಇಂಡಿವಿಜುವಲ್ ವೈಸ್ ಸರಿ ಆಗಿರ್ಬೋದು. ಅವರು ಪವರ್ಟಿಗೆ ಸಂಬಂಧಪಟ್ಟಂತೆ ಮಗುವಿನ ಒಂದು ಡೆವಲಪ್ಮೆಂಟಿಗೆ ಸಹಕಾರಿ ಆಗದೇ ಇರುವಂಥ ಕಂಡೀಷನ್ ಇರೋದ್ರಿಂದ ಅವರು ಮಗುವನ್ನು ಅಡಾಪ್ಷನ್ಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ಲಾ ವೈಸ್ ನೋಡಿದಾಗ ಇದು ಸರಿಯಾಗಿಲ್ಲ ಅನ್ನುವಂಥದ್ದನ್ನು ಹೇಳುತ್ತೆ. ಕೋರ್ಟ್ ಯಾವ ರೀತಿಯಾಗಿ ಎಕ್ಸಾಮಿನೇಷನನ್ನು ಮಾಡುತ್ತೆ ಅನ್ನೋದಾಗಿ ನಾವು ನೋಡಬೇಕು. ಇಲ್ಲಿ ಆರ್ಟಿಕಲ್ 21 ಇನ್ಕ್ಲೂಡ್ ಮಾಡಿರೋದ್ರಿಂದ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಕೇಸ್ ಸ್ಟಡಿಯನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಹೇಗೆ ಮೊರಾಲಿಟಿ ಮತ್ತು ಲಾಗೆ ಸಂಬಂಧಪಟ್ಟಂಥ ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಸದ್ಯಕ್ಕೆ ಡಿಸ್ಟ್ರಿಕ್ಟ್ ಕೋರ್ಟ್ ಸಪೋರ್ಟ್ ಮಾಡ್ತಾ ಇರೋದಂದರೆ ಆರ್ಟಿಕಲ್ 21 ಅಡಿನಲ್ಲಿ ಅನ್ಬಾರ್ನ್ ಚೈಲ್ಡ್ನ ಒಂದು ರೈಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಸರಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದೆ. ಹೈಕೋರ್ಟ್ನ ಒಂದು ನಿರ್ಧಾರ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಮತ್ತೆ ಅಪ್ಡೇಷನ್ಸ್ಗಳನ್ನು ಮಾಡ್ತಾ ಹೋಗೋಣ. ಇಷ್ಟು ಇನ್ಫಾರ್ಮೇಷನನ್ನು ಇವತ್ತಿಗೆ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ.
ಇನ್ನು ಮುಂದಿನ ಆರ್ಟಿಕಲ್, ಬಿಲ್ ಸೀಕ್ಸ್ ಸೆಟ್ಟಿಂಗ್ ಅಪ್ ಆಫ್ ಕಮಿಷನ್ ಟು ಕರ್ಬ್ ಮೆಡಿಕಲ್ ಕಾಸ್ಟ್ಸ್. ಈ ಆರ್ಟಿಕಲ್ನ ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ರಿಫಾರ್ಮ್ಸ್ ಅಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಇದರಿಂದ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಇಷ್ಟೇ. ನ್ಯಾಷನಲ್ ಕಮಿಷನನ್ನು ಸೆಟಪ್ ಮಾಡ್ತಾ ಇದ್ದಾರೆ. ಈ ಒಂದು ನ್ಯಾಷನಲ್ ಕಮಿಷನ್ ಇವತ್ತು ಮೆಡಿಕಲ್ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ, ಮೆಡಿಕಲ್ ಸೆಕ್ಟರಲ್ಲಿ ಆಗ್ತಾ ಇರುವಂಥ ಹಣದುಬ್ಬರವನ್ನು, ಹೆಚ್ಚು ಕಾಸ್ಟ್ ಆಗ್ತಾ ಇದೆ, ಪ್ರತಿಯೊಂದು ಮೆಡಿಸಿನ್ಸ್ಗಳು ರೈಸ್ ಆಗ್ತಾ ಇದೆ, ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ಗಳು ಇವತ್ತು ಹೆಚ್ಚಿನ ಒಂದು ಪ್ರೈಸಸನ್ನು ಮಾಡ್ತಾ ಇದ್ದಾರೆ, ಪ್ಯಾಥೋಜೆನಿಕಲ್ ಎಕ್ಸಾಮಿನೇಷನ್ಸ್ಗಳಲ್ಲೂ ಸಹ ಹೆಚ್ಚು ಅಮೌಂಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ರಾಜ್ಯಸಭೆಯಲ್ಲಿ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನ್ಯಾಷನಲ್ ಲೆವೆಲಲ್ಲಿ ಒಂದು ಕಮಿಷನನ್ನು ಸೆಟಪ್ ಮಾಡಬೇಕು, ಇದರಿಂದ ಓವರಾಲ್ ಆಗಿ ಮೆಡಿಕಲ್ ಇನ್ಫ್ಲೇಷನನ್ನು ತಡೆಗಟ್ಟಲಿಕ್ಕೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಬಿಲ್ಲನ್ನು ಪ್ರೈವೇಟ್ ಮೆಂಬರ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ, ನಾವು ಈ ಒಂದು ಬಿಲ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಪಾಸಿಬಲ್ ಇದೆ ಈ ಒಂದು ಬಿಲ್ ಆ್ಯಕ್ಟ್ ಆಗಿ ಕನ್ವರ್ಟ್ ಆಗಬಹುದು. ಪ್ರೈವೇಟ್ ಮೆಂಬರ್ ಬಿಲ್ ಅಂದರೆ ಯಾರು ಮಿನಿಸ್ಟರ್ಸ್ಗಳು ಇರಲ್ಲ, ಸಚಿವರು ಇರಲ್ಲ, ಅವರು ಇಂಟ್ರೊಡ್ಯೂಸ್ ಮಾಡುವಂಥ ಬಿಲ್ಲನ್ನು ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರೀತಾರೆ. ಸೊ ಪಾಲಿಟಿ ವೈಸ್ ನಾವು ಪ್ರೈವೇಟ್ ಮೆಂಬರ್ ಬಿಲ್ ಇಂಪಾರ್ಟೆಂಟ್ ಇರೋದ್ರಿಂದ ಅದನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನ್ಯಾಷನಲ್ ಕಮಿಷನ್ನ ಒಂದು ಇಂಪಾರ್ಟೆನ್ಸ್ ಏನಿದೆ, ಮೇನ್ಸಲ್ಲಿ ನಾವು ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ರಿಫಾರ್ಮ್ಸನ್ನು ಅಡ್ರೆಸ್ ಮಾಡುವಾಗ ಈ ಇನಿಷಿಯೇಟಿವನ್ನು ಕೊಡಬಹುದು. ಸೊ ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ನಾವು ತಿಳ್ಕೋಬೇಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ನ್ಯೂಸಲ್ಲಿರ್ತಕ್ಕಂಥ ಸ್ಪೀಚಸ್ಗಳನ್ನು ಪಿಕ್ ಮಾಡಿ ಈ ರೀತಿಯಾಗಿ ಸಿಂಗಲ್ ಸ್ಟೇಟ್ಮೆಂಟ್ ಕ್ವಶನ್ಸನ್ನು ಕೊಡ್ತಾರೆ. ಹಾಗಾಗಿ ನ್ಯೂಸಲ್ಲಿ ಬರುವಂಥ ಎಲ್ಲ ಸ್ಪೀಚಸ್ಗಳ ಬಗ್ಗೆ ಗಮನ ಇರಬೇಕು. ಅದರಲ್ಲೂ ಇವತ್ತು ನಾವು IUCN ಲಿಸ್ಟಲ್ಲೇ ಆ್ಯಡ್ ಮಾಡಿರುವಂತಹ ಮೆಡಿಸಿನ್ ಪ್ಯಾಂಟ್ಗಳನ್ನು ನೆನಪಿಟ್ಕೊಳ್ಳಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.